ಫಸ್ಟ್ ಏನಂತ ಅಂದರೆ ಕುಕಿಂಗ್ ಚಾನಲ್ ಏನಂತ ಅಂದರೆ ತುಂಬ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ನಿಮಗೆ ಏನು ಪ್ರಾಫಿಟ್ ಆಗಲ್ಲ. ಅವ್ರದ್ದೇ ಫಸ್ಟ್ ಜನ ಅದನ್ನೇ ಕ್ಲಿಕ್ ಮಾಡಿ ಅವ್ರದ್ದು ಫಸ್ಟ್ ನೋಡ್ತಾರೆ. ನೆಕ್ಸ್ಟ್ ಏನಂತ ಅಂದರೆ ಈ ಕುಕಿಂಗ್ ಚಾನಲ್ ಮಾಡಿದ್ರಿ ಆದರೆ ನಾನು ಬೇಡ ಅನ್ನಲ್ಲ. ನೀವು ಏನು ಯೋಚನೆ ಮಾಡ್ತೀರಾ, ನಾನು ಏನು ಮಾಡೋಣ ಕುಕಿಂಗ್ ಚಾನಲಲ್ಲಿ ಅಂತ ಯೋಚನೆ ಮಾಡ್ತೀರಾ. ಆವಾಗ ಟಕ್ ಅಂತ ಮೈಂಡಲ್ಲಿ ಬಿರಿಯಾನಿ ಅಂತ ಬರುತ್ತೆ, ಅದನ್ನೇ ಮಾಡ್ತೀರಾ ನೀವು. ಎಲ್ಲರೂ ಅದನ್ನೇ ಮಾಡ್ತಾರೆ. ಸೊ ಅದರಿಂದ ನನಗೆ ಪ್ರಾಫಿಟ್ ಆಗಲ್ಲ. ನೆಕ್ಸ್ಟ್ ಏನಂತ ಅಂದರೆ ರಂಗೋಲಿ ಚಾನಲ್ ಅಂತೂ ಬಿಲ್ಕುಲ್ ಸ್ಟಾರ್ಟ್ ಮಾಡಬೇಡಿ, ಇದೇ ಮೇನು. ಯಾಕಂದರೆ ಇವಾಗ ಫೆಸ್ಟಿವಲ್ಸ್ ಮಾತ್ರ ನೋಡ್ತಾರೆ. ಮತ್ತು ಇವಾಗ ಏನಂತ ಅಂದರೆ ಸುಮ್ಮನೆ ಮಾಡಿದ್ರೆ ಕೆಳಗಡೆ ರಂಗೋಲಿ ಬಂದಿರುತ್ತೆ, ಪ್ರಿಂಟ್ಔಟ್ ಥರ ಇರುತ್ತೆ. ಅದು ಹೆಸರು ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಏನಂತ ಅಂದರೆ ಕ್ವಿಝಲ್ಲಿ ನಿಮಗೆ ನೀವು ಹೇಳ್ತಿರ್ತೀರ ಸ್ಮಾಲ್ ಅಪೋಸಿಟ್ ಬಿಗ್ಗು, ಗುಡ್ ಅಪೋಸಿಟ್ ಬ್ಯಾಡು ಆ ಥರ ಹೇಳ್ತಿರ್ತೀರ. ಆದರೆ ಇವಾಗ ಫೋನಲ್ಲಿ ಜೆಮಿನೈ ಇದೆ ಅಲ್ಲ, ಅದಕ್ಕೆ ಜೆಮಿನೈ ಎಲ್ಲ ಮೀನಿಂಗ್ ಹೇಳುತ್ತೆ. ನೀವು ಕೇಳ್ತೀರಾ ಜೆಮಿನೈ ಇದ್ರ ಮೀನಿಂಗ್ ಏನು ಹಂಗಂತ, ಅದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡುತ್ತೆ. ಮತ್ತು ನೆಕ್ಸ್ಟ್ ಏನಂತ ಅಂದರೆ ಈ ಡ್ರಾಯಿಂಗ್ ಚಾನಲು. ಇವಾಗ ಡ್ರಾಯಿಂಗ್ ಚಾನಲ್ ಏನಂತ ಅಂದರೆ ತುಂಬ ಆ್ಯಪ್ಸ್ ಬಂದಿದೆ. ಅದರಿಂದ ಹಿಂಗೆ ಗ್ಲಾಸ್ ಮೇಲೆ ಇಕ್ತಾರೆ, ಅದನ್ನು ಹಿಂಗೆ ಟ್ರೇಸ್ ಮಾಡಿ ಬರೀತಾರೆ. ಸೊ ಡ್ರಾಯಿಂಗ್ ಚಾನಲಿಂದ ನಿಮಗೆ ಏನು ವ್ಯೂಸ್ ಬರಲ್ಲ, ಲೈಕ್ಸೂ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ. ನೆಕ್ಸ್ಟ್ ಏನಂತಂದರೆ ಎ ಕಿಡ್ಸ್ ಚಾನಲ್. ಅದರಿಂದ ಎಲ್ಲರೂ ಹೇಳ್ತಾರೆ ನಿಮಗೆ ಈ ಥರ ಮಾಡಿ, ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವರೆಲ್ಲ ಸುಳ್ಳು ಹೇಳ್ತಾರೆ, ನಾನು ನಿಮಗೆ ನಿಜ ಹೇಳ್ತಿದ್ದೀನಿ, ಅದೇ ಪ್ರಾಫಿಟ್ ಆಗಲ್ಲ ಅಂತ. ಕಿಡ್ಸ್ ಚಾನಲಲ್ಲಿ ಎಲ್ಲರೂ ಹೇಳ್ತಾರೆ ನೀವು ಈ ಥರ ಮಾಡಿ, ಈ ಥರ ಎಡಿಟ್ ಮಾಡಿ ಹಾಕಿ ಆ ಥರ. ಅದರಲ್ಲೂ ನಿಮಗೆ ತುಂಬ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ಸ್ ಬರಲ್ಲ, ವ್ಯೂಸೂ ನೋಡಲ್ಲ. ಆ ಥರ ನಂಗೆ ಇಷ್ಟ ಗೊತ್ತಿರೋದು, ನಂಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ತಿಳಿಸಿದ್ದೀನಿ. ನಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಕರ್ನಾಟಕ, ಜೈ ಕನ್ನಡ.